ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೆ ಒಂದಾಗುವ ಸ್ವಾರಸ್ಯಕರ ಬದುಕಿನ ಗುಟ್ಟನ್ನು ಗುಂಡಪ್ಪನವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಜಗತ್ತಿನಲ್ಲಿ ಪ್ರಯೋಜನಕಾರಿಯಾಗಿ ಬದುಕಬೇಕೆನ್ನುವುದು ನಮ್ಮ ಸಂಸ್ಕೃತಿಯ ಸಂಸ್ಕಾರದ ಆಶಯ ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳನ್ನು, ಅದಕ್ಕೆ ಅಭಿಪ್ರಾಯಗಳ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹುದ್ದೆಗಳ ವಿವರಗಳು ಈ ಥರ ಇದೆ. ಕಿರಿಯ ಸಹಾಯಕ ಹುದ್ದೆಗಳು 10 ಇದೆ. ವಿದ್ಯಾರ್ಹತೆ ಬಂದು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿ, ಅಂದರೆ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಎನಿ ಡಿಗ್ರಿ ಅಂತ ಕೇಳ್ತಾ ಇದ್ದಾರೆ. ಕಚೇರಿ ಸಹಾಯಕರು ಬಂದು 7 ಹುದ್ದೆಗಳು. ಇದಕ್ಕೆ ವಿದ್ಯಾರ್ಹತೆ ಬಂದು SSLC ಪಾಸ್ ಆಗಿರಬೇಕು. ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಂತ ಒಂದು ಹುದ್ದೆಯನ್ನು ಕರೆದಿದ್ದಾರೆ. ಇದಕ್ಕೂ ಕೂಡ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ BE BTech ತಾಂತ್ರಿಕ ಪದವಿಯನ್ನು ಪಡೆದಿರೋರಿಗೆ ಹುದ್ದೆಗಳ ಅವಕಾಶ ಇದೆ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀನಿ, ಕಿರಿಯ ಸಹಾಯಕರು 10 ಹುದ್ದೆಗಳಿದೆ, ಅದಕ್ಕೆ ಎನಿ ಡಿಗ್ರಿ. ಕಚೇರಿ ಸಹಾಯಕರು 7 ಹುದ್ದೆಗಳಿದೆ, ಇದಕ್ಕೆ SSLC ಓದಿದರೆ ಸಾಕು. ಹಾಗೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಒಂದು ಹುದ್ದೆ ಇದೆ, ಇದಕ್ಕೆ BE BTech ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಒಟ್ಟು 18 ಹುದ್ದೆಗಳನ್ನು ಕರೆದಿದ್ದಾರೆ. ಅರ್ಜಿ ಸಲ್ಲಿಸೋ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಬೇಕು. ಅರ್ಜಿ ನಮೂನೆ ಪಡೆದು ಭರ್ತಿ ಮಾಡಿದ ಅಗತ್ಯ ದಾಖಲೆಗಳೊಂದಿಗೆ ಬ್ಯಾಂಕಿಗೆ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ನೇಮಕಾತಿಯನ್ನು ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ಫೆಬ್ರವರಿ 2024 ತನಕನೂ ಕೂಡ ಸಮಯಾವಕಾಶ ಇದೆ. ಈ ಸುದ್ದಿ ಸತ್ಯನ ಸುಳ್ಳು, ಇದು ನೈಜ ಮಾಹಿತಿನ ನಿಖರವಾಗಿದೆಯಾ ಅಥವಾ ಫೇಕಾ ಅಂತ ನೀವು ಚೆಕ್ ಮಾಡ್ಕೊಂಡು ತಿಳ್ಕೊಳ್ಬೇಕು ಅಂತ ಇದ್ದರೆ ಅವರದ್ದೇ ಸಂಸ್ಥೆ ಅಧಿಕೃತ ವೆಬ್ಸೈಟ್ ಕೊಟ್ಟಿದ್ದಾರೆ, www.srisudhabank.com ಅಂತ ಹೇಳಿ. ಸೊ ಇದಕ್ಕೆ ಪ್ರವೇಶ ಮಾಡೋದ್ರಿಂದ ನಮಗೆ ನೇರವಾಗಿ ಈ ಸುದ್ದಿ ಸತ್ಯನೋ ಸುಳ್ಳು ಅಂತ ಗೊತ್ತಾಗುತ್ತೆ. ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ. ಈ ಸರ್ಚ್ ಇಂಜಿನ್ ಮೂಲಕನೇ ನಿಮ್ಮ ಮೊಬೈಲ್ನಲ್ಲೇ ನೀವು ಕೂತಿರೋಂಥ ಸ್ಥಳದಲ್ಲೇ ಮೊಬೈಲ್ ಮೂಲಕನೇ ಅರ್ಜಿಗಳನ್ನು ಹೇಗೆ ಹಾಕೋದು, ನೋಟಿಫಿಕೇಷನ್ಗಳನ್ನು ಹೇಗೆ ತೆಗೆಯೋದು, ಇದಕ್ಕೆ ಸಿಲೆಬಸ್ ಏನು, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಎಂಬ ಇತ್ಯಾದಿ ವಿವರಗಳನ್ನು ನಿಖರವಾಗಿ ನೇರವಾಗಿ ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಭಾರತ ದೇಶದ ಏಕೈಕ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಇದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭ ಮಾಡಿರೋದು. ವಿದ್ಯಾರ್ಥಿ ಮತ್ತು ನಿರುದ್ಯೋಗಿಗಳಿಗೋಸ್ಕರ ಇದು ನಡೀತಾ ಇದೆ, ಇದು ದುಡಿತಾ ಇದೆ. ಸೊ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೊಂದಿಷ್ಟು ಲಾಭ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯ ಬೆಳಗ್ಗೆ 8:30ರಿಂದ 9 ಗಂಟೆ ಒಳಗಡೆ ನಿಮಗೋಸ್ಕರ ಸುದ್ದಿಯನ್ನು ಹೊತ್ಕೊಂಡು, ನೀವು ಮನೇಲಿರ್ತಿರೋ, ಕಾಲೇಜಲ್ಲಿರ್ತಿರೋ, ಕೆಲಸ ಮಾಡ್ತಿರ್ತೀರೋ ಅಥವಾ ಪ್ರಯಾಣ ಮಾಡ್ತಿರ್ತಿರೋ, ನಿಮಗೆ ಸುದ್ದಿಯನ್ನು ತಲುಪಿಸುವಂಥ ಭಾರತ ದೇಶದ ಹೆಮ್ಮೆಯ ನಂಬರ್ 1 ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಸೊ ಅಧಿಸೂಚನೆಗಾಗಿ ಅವ್ರು ಹೇಳಿದ್ದಾರೆ SRI ನೋಡಿ, ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ನಾನು ಶ್ರೀ ಅಂತ ಟೈಪ್ ಮಾಡಿದೆ, ನೋಡ್ತಾ ಇದ್ದಾರೆ ಸ್ನೇಹಿತರೆ, srisudhabank.com ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ವೆಬ್ಸೈಟಿಗೆ ಕರ್ಕೊಬರುತ್ತದು. ಸೊ ಇದೇನೆ, ಇದು ಅಡ್ರೆಸ್ ಬಂದು RV ರಸ್ತೆ, ಜಯನಗರ, ಬೆಂಗಳೂರಿನಲ್ಲಿದೆ. ಸೊ ಇದು ಉದ್ಯೋಗದ ಸುದ್ದಿ ಎಲ್ಲಿದೆಯಪ್ಪ ಅಂದರೆ, ಫಸ್ಟ್ ಈ ಬ್ಯಾಂಕಿನ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಇಲ್ಲಿ ನಿಮಗೋಸ್ಕರ ನೀಡಿದ್ದಾರೆ, ಇದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ರೆ ಕ್ವಿಕ್ ಲಿಂಕ್ಸ್ ಅಂತ ಇದೆ. ಈ ಲಿಂಕ್ ಕೆಳಗಡೆ ರಿಕ್ರೂಟ್ಮೆಂಟ್ ಅಂತ, ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಒಂದು ಪೇಜ್ ಅಪಿಯರ್ ಆಗುತ್ತೆ, ಲೈಕ್ ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ, ಮತ್ತು ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಮೋಡ್ ಆಫ್ ಸೆಲೆಕ್ಷನ್ ಆ್ಯಂಡ್ ಜನರಲ್ ಗೈಡ್ಲೈನ್ಸ್ ಬೇಕು ಅಂತ ಇದ್ದರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ. 2 ಕೊಟ್ಟಿದ್ದಾರೆ. ಈ 2ರಲ್ಲಿ ನಿಮಗೆ ಯಾವ್ದು ಬೇಕು, ಮೊದಲು ನೋಟಿಫಿಕೇಷನ್ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಅದಕ್ಕಾಗಿ ಮೋಡ್ ಆಫ್ ಸೆಲೆಕ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಗೈಡ್ಲೈನ್ಸ್ ಎಲ್ಲ ಕೊಡುತ್ತೆ. ಸೊ ಈ ಗೈಡ್ಲೈನ್ಸ್ ಮೇಲೆ ನಾನೀಗ ಕ್ಲಿಕ್ ಹಿಯರ್ ಅಂತ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಮೋಡ್ ಆಫ್ ಸೆಲೆಕ್ಷನ್, ಜನರಲ್ ಕಂಡೀಷನ್ಸ್ ಎಲ್ಲ ಇದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆಫೀಸ್ ಅಸಿಸ್ಟೆಂಟ್ಸ್ಗೂ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಜನರಲ್ ಆಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಮಾಹಿತಿಗಳನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಓದ್ಕೊಂಡಿದ್ದ ನಂತರ ನೀವು ಈಗ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು. ಇದು ಆನ್ಲೈನಲ್ಲಿ ಸಲ್ಲಿಸೋದಲ್ಲ, ಆಫ್ಲೈನ್ ಮೂಲಕ ಸಲ್ಲಿಸೋವಂಥ ಅಪ್ಲಿಕೇಶನು. ಹಾಗಾಗಿ ನಾನೀಗ ಇಲ್ಲಿ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಥವಾ ಅಪ್ಲಿಕೇಶನ್ ಬೇಕು ನಿಮಗೆ ಅಂತಂದರೆ ಇದ್ರ ಮೇಲೆ ಟಚ್ ಮಾಡಿಕೊಂಡ್ರೆ ಸಾಕು. ಈ ಆಪ್ಷನ್ ಬರುತ್ತೆ, ಡು ಯು ವಾಂಟ್ ಟು ಓಪನ್ ದಿಸ್ ಲಿಂಕ್ ಅಂತ. ಓಪನ್ ಲಿಂಕ್ ಅಂತ ಕೊಟ್ಟರೆ ಸಾಕು, ನಿಮ್ಗೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ. ಈ ಫಾರ್ಮೆಟನ್ನು ನೋಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡು 2 ಕಾಪಿನ, ಒಂದು ಫಸ್ಟು ರಫ್ ಆಗಿ ಬರ್ಕೊಳ್ಳಿ, ನಂತರದಲ್ಲಿ ಇನ್ನೊಂದು ಫೇರ್ ಆಗಿ ಬರೆದು ಇಲ್ಲಿ
ನಿಖರವಾದಂಥ ಮಾಹಿತಿಗಳನ್ನೆಲ್ಲ ತುಂಬಿ ನಿಮಗೆ ಈ ಅಡ್ರೆಸ್ಸಿಗೆ ಇದನ್ನು ಪೋಸ್ಟ್ ಮಾಡ್ಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ರಿಂಟೌಟ್ ತಗೊಳ್ಬೇಕಾಗತ್ತೆ. ಶ್ರೀಸುಧಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕರೆದಿರುವಂಥ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ಇದು ಸುವರ್ಣ ಅವಕಾಶ. SSLC ಓದಿದ್ದವರು, ಡಿಗ್ರಿ ಆಗಿದ್ದರು, BE BTech ಆಗಿದ್ದರು, ಕನ್ನಡಿಗರು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಈ ಸುದ್ದಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ಗ್ರಾಮೀಣ ಪ್ರದೇಶಕ್ಕೆ ವಿಶೇಷವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ, ಉದ್ಯೋಗಾಸಕ್ತರಿಗೆ ಈ ಸುದ್ದಿಯನ್ನು ನೀವು ಫಾರ್ವರ್ಡ್ ಮಾಡ್ತೀರಾ ಅಂತ ಭಾವಿಸ್ತಾ ಸ್ನೇಹಿತರೆ. ಇದು ನಿಮಗೆ ಉದ್ಯೋಗದ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾಗರಾಜ್ ಕುಣನೂರ್ _daily_GK ಕನ್ನಡ ಅಂತೇಳಿ. ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂಥ ಎಲ್ಲ ಸಬ್ಜೆಕ್ಟ್ಗಳ ವಿಷಯಗಳನ್ನು ನಾವು ಪ್ರತಿನಿತ್ಯ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಕೆಳಗಡೆ ಸ್ಕ್ರಾಲರ್ ಹೋಗ್ತಾ ಇದೆ, ನೀವು ಗಮನಿಸ್ಬೋದು. ಈ ಸ್ಕ್ರಾಲರ್ಲೇ ಡೀಟೇಲ್ಸ್ ಎಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ID-ಯನ್ನು ಕೊಟ್ಟಿದ್ದೇನೆ, ಹೇಗೆ ಲಾಗಿನ್ ಆಗೋದು, ID ಓಪನ್ ಮಾಡೋದು ಹೇಗೆ ಎಂಬ ಇತ್ಯಾದಿ ಮಾಹಿತಿಗಳು ನಿಮಗೆ ಬೇಕು ಅಂತಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರಾಲರ್ ಹೋಗ್ತೀರಾ. ಈ ಸ್ಕ್ರಾಲರ್ ಮೇಲೆ ನಾನು ID-ಯನ್ನು ಕೊಟ್ಟಿನ ಆ ID-ಯನ್ನು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಕೊಟ್ಟರೆ ನಿಮಗೆ ಸಿಗುತ್ತೆ. ಇಲ್ಲ ಯಥೇಚ್ಛವಾಗಿ ಮಾಹಿತಿಗಳು ಸಿಗ್ತಾ ಇದೆ, ಅದನ್ನೆಲ್ಲ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.